ಈ ಗಾಡಿನ ನಮ್ಮೂರು ಪುಣ್ಯಾತ್ಮರೊಬ್ರು ಗುಜರಿಗೆ ಹಾಕೋದಕ್ಕೆ ಹೊರಟಿದ್ರು. ವಿಷಯ ಗೊತ್ತಾಗಿ 4,000ಕ್ಕೆ ಅವರಿಂದ ಈ ಗಾಡಿನ ತಗೊಂಡಾಗ ಇದ್ರ ಕಿಕ್ಕರ್ ಜಾಮ್ ಆಗಿ ಓಡ್ತಾನೆ ಇರಲಿಲ್ಲ. ನಂತರ ಸ್ಕೂಟರ್ನ ಪೇಂಟ್ ಮಾಡೋಕೆ ಕೊಟ್ಟು ಟೂಲ್ಸ್ ಹಿಡಿದು ಇಂಜಿನ್ ಹೆಡ್ ಬಿಚ್ಚಿ ನೋಡಿದಾಗ ಅದರ ಪಿಸ್ಟನ್ ಸಂಪೂರ್ಣವಾಗಿ ಖರಾಬ್ ಆಗಿತ್ತು. ಸರಿ, ಅದನ್ನ ಚೇಂಜ್ ಮಾಡೋಣ ಅಂತ ಇಂಜಿನ್ ಬಿಚ್ಚೋಕೆ ಸ್ಟಾರ್ಟ್ ಮಾಡಿದೆ. ಅದನ್ನ ಬಿಚ್ಚೋದ್ರಲ್ಲಿ ಕತ್ಲನ ಆಗ್ಬಿಟ್ಟಿತ್ತು. ಎಲ್ಲ ಪಾರ್ಟ್ಸ್ನ ಬಿಚ್ಚಿ ನೋಡಿದ್ರೆ ಮತ್ತೆ ಒಂದು ಆಘಾತ ಕಾದಿತ್ತು. ಪಿಸ್ಟನ್ ಮಾತ್ರವಲ್ಲ, ಅದರ ಕೌಂಟರ್ ಗೇರ್ ಕಿತ್ತು ಕೈಯಲ್ಲೇ ಬಂದಿತ್ತು. ಅದನ್ನ ನೋಡಿ ಒಂದ್ಸಲ ಯಾಕಾದ್ರೂ ಈ ಗಾಡಿ ತಗೊಂಡೆ ಅನ್ಸ್ಬಿಟ್ಟಿತ್ತು. ಮತ್ತೆ ಬೆಳಿಗ್ಗೆ ಎದ್ದು ಎಲ್ಲ ಪಾರ್ಟ್ಸ್ನ ಡೀಸೆಲ್ ವಾಶ್ ಮಾಡಿ ಒಣಗಿದ ಮೇಲೆ ಗೇರ್, ಕ್ರ್ಯಾಂಕ್ ಹೀಗೆ ಒಂದೊಂದೇ ಪಾರ್ಟನ್ನು ಅಸೆಂಬಲ್ ಮಾಡಿ ಪಂಪ್ ಮಾಡಿದಾಗ ಎಲ್ಲವೂ ಕರೆಕ್ಟಾಗಿ ವರ್ಕ್ ಆಗ್ತಾ ಇತ್ತು. ನಂತರ ಇಂಜಿನ್ ಹೆಡ್ ಫಿಟ್ ಮಾಡಿದೆ. ಫುಲ್ ಸ್ಕೂಟರ್ ಪೇಂಟ್ ಆಗಿ ರೆಡಿ ಇತ್ತು. ಇಂಜಿನ್ ಅಸೆಂಬಲ್ ಮಾಡಿ ಸ್ಟಾರ್ಟ್ ಮಾಡಿದೆ. ಒಂದೇ ಕಿಕ್ಕಲ್ಲಿ ಸ್ಟಾರ್ಟ್ ಆಗಿ ಬಿಡ್ತು. ನಂತರ ಸ್ಟಿಕ್ಕರ್ ಕಟಿಂಗ್ ಮಾಡಿದೆ. ಇದರಲ್ಲಿ ಕೂತು ಹೋಗ್ತಾ ಇದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಈ ಗಾಡಿನ ನೋಡಿದ್ರೆ ಏನೋ ಒಂಥರ ಖುಷಿ ಪಡ್ತಾರೆ. ಇಷ್ಟು ಕಷ್ಟಪಟ್ಟು ರೆಡಿ ಮಾಡಿದ್ದಕ್ಕೂ ಸಾರ್ಥಕ ಅಲ್ವಾ?